ಆ ಗ್ರಾಮದಲ್ಲಿ 5 ದಿನಕ್ಕೊಮ್ಮೆ ಮಾತ್ರ ನೀರು ಪೂರೈಸಲಾಗ್ತಾ ಇದೆ. ಅದಕ್ಕೆ ನಿಗದಿತ ಸಮಯವೂ ಇಲ್ಲ. ಹೀಗಾಗಿ ಗ್ರಾಮಸ್ಥರು ನೀರಿಗಾಗಿ ಪರದಾಡುವಂತಾಗಿದೆ. ಮಕ್ಕಳು ಮರಿ ಇದ್ದು ಕೂಡ ನೀರಿಲ್ಲದೆ ಅಲಿಯುವಂತಾಗಿದೆ. ನಮಗೆ ಹೊಸದೊಂದು ಬೋರ್ವೆಲ್ ಹಾಕಿಸಿಕೊಡಿ ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಬೇಸಿಗೆ ಆರಂಭದಲ್ಲೇ ನೀರಿಗಾಗಿ ಹಾಹಾಕಾರ. ಅಂತರ್ಜಲ ಕುಸಿತ, 5 ದಿನಕ್ಕೊಮ್ಮೆ ನೀರು. ಒಂದ್ ಕಡೆ ತಲೆ ಮೇಲೆ ಬಿಂದಿಗೆ ಹೊತ್ತು ಕಿಲೋಮೀಟರ್ ದೂರದಿಂದ ನೀರು ತರ್ತಾ ಇರೋ ಹೆಣ್ಮಕ್ಳು, ಮತ್ತೊಂದ್ ಕಡೆ ನೀರಿನ ಟ್ಯಾಂಕರ್ ಬಳಿ ಕ್ಯೂನಲ್ಲಿ ನಿಂತಿರೋ ಮಹಿಳೆಯರು, ಮಕ್ಕಳು ಸೇರಿದಂತೆ ಗ್ರಾಮಸ್ಥರು. ಈ ಎಲ್ಲ ದೃಶ್ಯ ಚಾಮರಾಜನಗರದ ಹನೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದಲ್ಲಿ ಕಂಡುಬಂದಿದೆ. ಈ ಗ್ರಾಮದಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಜೀವ ಜಲಕ್ಕಾಗಿ ಹಾಹಾಕಾರ ಶುರುವಾಗಿದೆ. ಬಿದರಹಳ್ಳಿ ಗ್ರಾಮದಲ್ಲಿ ಕಳೆದ 3 ವರ್ಷದಿಂದ ಸರಿಯಾಗಿ ಮಳೆಯಾಗದೆ ಅಂತರ್ಜಲ ಕುಸಿದಿದೆ. 1200ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಈ ಗ್ರಾಮದಲ್ಲಿ 7 ಬೋರ್ವೆಲ್ಗಳಲ್ಲಿ ಅಂತರ್ಜಲ ಕುಸಿದು ಒಂದೇ ಒಂದು ಬೋರ್ನಲ್ಲಿ ಮಾತ್ರ ನೀರು ಬರ್ತಾ ಇದೆ. ಇನ್ನು ಬೆಳಗಾದ್ರೆ ನೀರಿಲ್ಲದೆ ಯಾವ ಕೆಲಸವೂ ಆಗಲ್ಲ. ಹೀಗಿರುವಾಗ ಮಕ್ಕಳು, ಮಹಿಳೆಯರೆನ್ನದೇ ನೀರಿಗಾಗಿ ಕಾಯ್ತಾ ಕೂರುವ ಪರಿಸ್ಥಿತಿ ಎದುರಾಗಿದೆ. ಕಾರಣ 5-6 ದಿನಗಳಿಗೊಮ್ಮೆ ಮಾತ್ರ ನೀರು ಪೂರೈಸಲಾಗ್ತಾ ಇದ್ದು, ಅದು ನಿಗದಿತ ಸಮಯವೂ ಇಲ್ಲ. ಇದರಿಂದ ಗ್ರಾಮಸ್ಥರು ಹೈರಾಣಾಗಿದ್ದಾರೆ. ಒಂದು ಬೋರಲ್ಲಿ ನಮ್ಮ ಊರಲ್ಲಿ ಬಂದು ಒಂದೇ ಜಾಗದಲ್ಲಿ ಎಲ್ಲ ಉಡ್ಡೆ ಬೇರೆ ಬೇರೆ ತೋಟದ ಮನೆಗಳು ಅಲ್ಲ ಊರಿರೋದ್ರಿಂದ ಎಲ್ಲ ಕಡೆ ಬಿಟ್ಕೊಂಬರಕ್ಕೆ ಒಂದು ಕಡೆಗೆ ಹೋಗ್ಬೇಕಾದ್ರೆ 5 ದಿವಸ ಆಗುತ್ತೆ ಸರ್. ಆಗಿದ್ದಾಗ ಟ್ಯಾಂಕಲ್ಲಿ ಓಡಿಸ್ತಿದ್ದಾರೆ ಅಲ್ಲಿಂದ ಪಂಚಾಯತಿ ಕಡೆಯಿಂದ. ತುಂಬ ನಮಗೆ ಅಂತರ್ಜಲ ಮಳೆ ಇಲ್ದಿರೋ ಕಾರಣದಿಂದ ನೀರು ತುಂಬ ತೊಂದರೆ ಆಗಿದೆ. 4 ದಿನ 5 ದಿನಕ್ಕೆ ಒಂದ್ಸಲ ಮಾತ್ರ ನೀರು ಬಿಡ್ತಾರೆ. ಆ ನೀರಿಗೋಸ್ಕರ ಬೆಳಗ್ಗೆನೆ ಟೈಮು 4 ಗಂಟೆಗೆ ಎದ್ದು ಕಾಯ್ತಾ ಇರ್ಬೇಕು. ಇಲ್ಲಾಂದ್ರೆ ಅವ್ರು ರಾತ್ರಿ 12 ಗಂಟೆಗೆ ಬಿಟ್ಟರು 1 ಗಂಟೆಗೆ ಬಿಟ್ಟರು ನಾವು ಕಾಯ್ತಾನೆ ಇರ್ಬೇಕು. ಯಾಕಂದ್ರೆ ನೀರಿಲ್ಲ, ಅಲ್ಲಿ ಟ್ಯಾಂಕರ್ನಲ್ಲಿ ನೀರಿಲ್ಲ, ಅಂತರ್ಜಲ ಕಡಿಮೆ ಇರೋದ್ರಿಂದ ನೀರು ಸಿಗಲ್ಲ. ನಾವು ಅವ್ರನ್ನ ಫೋರ್ಸ್ ಮಾಡಿದ್ರೆ ಅವರು ಏನು ಮಾಡೋಕ್ಕಾಗಲ್ಲ. ಅವರು ಎಲ್ಲ ಕಡೆ ಬಿಡ್ತಾರೆ, ಬಟ್ ನೀರು ಈ ಕಡೆ ಬರಲ್ಲ ಜಾಸ್ತಿ. ನಮಗೆ ಜನರ ಕಷ್ಟ ನೋಡಲಾಗದೆ ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿಯಿಂದ ಆಗೊಮ್ಮೆ ಈಗೊಮ್ಮೆ ಟ್ಯಾಂಕರ್ನಲ್ಲಿ ನೀರು ಕೊಡಲಾಗ್ತಿದೆ. ಇಲ್ಲಿ ಕುಡಿಯುವ ನೀರಿಗಷ್ಟೇ ಅಲ್ಲ, ನಿತ್ಯ ಬಳಕೆಗೂ ನೀರಿಲ್ಲ. ಗ್ರಾಮಸ್ಥರು ಪರದಾಡ್ತಾ ಇದ್ದು ಎಲ್ಲದಕ್ಕೂ ಇದೇ ನೀರನ್ನೇ ಕಾಯುವಂತಾಗಿದೆ. ನೀರಿಗೆ ಕಷ್ಟ ಸರ್. ನಮ್ಗೆ ನೀರು 4 ದಿನ ಆಗೋಯ್ತದ ನೀರು ಬಿಡುಕ. ಆ ನೀರು ಅದು 4 ದಿನ ಬೆಳಗ್ಗೆ ಬಿಟ್ರೆ ಸಾಯಂಕಾಲ ಗಂಟ ಕಾಯ್ಬೇಕು. ಇಲ್ಲಾಂದ್ರೆ ಒಂದು ಟೈಮ್ ನೈಟ್ ಆಗೋಯ್ತದ. ನೈಟ್ ಟೈಮ್ ನಾವು ಹಿಡಿಬೇಕು ಸರ್, ನಿದ್ದೆ ಕಿಟ್ಕೊಂಡು ನೀರು ಎತ್ತಬೇಕು. ಅದು ಬಿಟ್ರೆ ನೀರಿಲ್ಲ ನಮ್ಗೆ. ತುಂಬಾ ಕಷ್ಟ ಸರ್ ನಮ್ಗೆ. ನೀರು ಅದೇ ಹೆಂಗೆತ್ತ ಸರ್, ಎತ್ತು ಒಂದ್ ದಿವಸ 4 ದಿನಕ್ಕೆ ಒಂದ್ಸತಿ ಬಿಡ್ತಾರೆ. ಅದು ಎತ್ತು ಮಾಡ್ಕೊಂಡ್ರೆ ಅದೆಲ್ಲ ಎಲ್ಲ ಮಾಡ್ಕೊಬೇಕು. ಒಟ್ಟಲ್ಲಿ ಬೇಸಿಗೆ ಆರಂಭದ ದಿನಗಳಲ್ಲೇ ಕುಡಿಯುವ ನೀರಿಗಾಗಿ ಜನರು ಬವಣೆ ಪಡುವಂತಾಗಿದೆ. ನಮಗೆ ಮತ್ತೊಂದು ಬೋರ್ವೆಲ್ ಕೊರೆಸಿಕೊಡಿ ಅನ್ನೋದು ಗ್ರಾಮಸ್ಥರ ಒತ್ತಾಯವಾಗಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.